New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರೋದು ವಚನ ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದ 9ನೇ ವಚನ. ಅದು ಏನು ಹೇಳ್ತೆ ಅಂದರೆ, ಒಳ್ಳೆಯದನ್ನು ಮಾಡುವಲ್ಲಿ ಮನಗುಂದದೇ ಇದ್ದರೆ ತಕ್ಕ ಸಮಯದಲ್ಲಿ ನಾವು ಫಲವನ್ನು ಕೊಯ್ತೇವೆ. ದ ವರ್ಡ್ ಆಫ್ ಗಾಡ್ ಸೇಸ್, and let us not be weary in well doing, because if we faint not, we will surely reap a good harvest. Amen. ಅದೇನು ಹೇಳುತ್ತೆ ಅಂದರೆ, let us not be weary in well doing, for in due season we shall reap if we faint. ನಾವು ನೋಡಿದ್ದೇವೆ ಹೇಗೆ ನಾವು ಮನಗುಂದದೆ ಇದ್ದರೆ ನಾವು ತಕ್ಕ ಸಮಯದಲ್ಲಿ ಫಲ ಕೊಯ್ತವೆ. ಪ್ರಿಯರೇ, ಇನ್ನೊಂದು ರೀತಿಯಲ್ಲಿ ನಾವು ಇನ್ನೊಬ್ಬರಿಗೆ ನಾವು ಒಳ್ಳೆಯದು ಹೇಗೆ ಮಾಡ್ತೇವೆ ಅಂದರೆ, ವೆನ್ ವಿ ಪ್ರೇ ಫಾರ್ ಅದರ್ಸ್, ನಾವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ನಾವು ಅವ್ರಿಗೆ ಒಳ್ಳೆಯದು ಮಾಡ್ತಾ ಇದ್ದೇವೆ. ವಿ ಆರ್ ಸೋಯಿಂಗ್. ಅನೇಕ ಸರ್ತೆ ನಾವು ಎಷ್ಟೋ ಜನರಿಗೆ ಪ್ರೇಯರ್ ಮಾಡ್ತೇವೆ. ದೇರ್ ಆರ್ ಪ್ರೇಯರ್ ವಾರಿಯರ್ಸ್ ಹೂ ಸ್ಟ್ಯಾಂಡ್ ಇನ್ ದ ಗ್ಯಾಪ್ ಆ್ಯಂಡ್ ಪ್ರೇ. ನಾವು ಮಾಡಿದ ಪ್ರಾರ್ಥನೆ ಎಷ್ಟೋ ಜನರಿಗೆ ಕಾಣುವುದಿಲ್ಲ, ಆದರೆ ನಾವು ಮಾಡಿದ ಪ್ರಾರ್ಥನೆ ಖಂಡಿತವಾಗಿ ಸ್ವಾಮಿಗೆ ಅದು ಏರಿ ಹೋಗುತ್ತೆ. ವಿ ಆರ್ ಡೂಯಿಂಗ್ ಗುಡ್, ವಿ ಆರ್ ಡೂಯಿಂಗ್ ಗುಡ್. ಯಾರೋ ಒಬ್ಬರು ಹೇಳ್ತಾರೆ, ನಮಗೆ ಒಂದು ಪ್ರಾರ್ಥನೆ ಮಾಡಿ ಪಾಸ್ಟರ್, ನಮಗೆ ಒಂದು ಪ್ರಾರ್ಥನೆ ಮಾಡಿ ಸಿಸ್ಟರ್, ನಮಗೆ ಒಂದು ಪ್ರೇಯರ್ ಮಾಡಿ ಬ್ರದರ್. ಅವರು ನಮ್ಮ ಸಭಿಕರದ ಒಂದು ಪ್ರೇಯರ್ ರಿಕ್ವೆಸ್ಟ್ ಇರುತ್ತೆ, ನಮ್ಮ ನೆಂಟರದು ಪ್ರೇಯರ್ ರಿಕ್ವೆಸ್ಟ್ ಇರುತ್ತೆ, ನಮ್ಮ ಕಲೀಗ್ಸಿಂದು ಪ್ರೇಯರ್ ರಿಕ್ವೆಸ್ಟ್ ಇರುತ್ತೆ. ನಮಗೆ ಯಾರೋ ಹೇಳಿರ್ತಾರೆ. ಬೇರೆ ಯಾವುದೇ ಧರ್ಮದ ಜನರಾಗಿರ್ಬೋದು, ಇನ್ನೊಬ್ಬರ ಬಗ್ಗೆ ಇಷ್ಟು ಪ್ರಾರ್ಥನೆ ಮಾಡೋ ಭಾರ ಅವ್ರಿಗೆ ಬರುವುದಿಲ್ಲ. ಆದರೆ ದೇವರ ಮಕ್ಕಳಿಗೆ ಇಷ್ಟೊಂದು ಭಾರ ಇರುತ್ತೆ ಪ್ರಾರ್ಥನೆ ಮಾಡಲಿಕ್ಕೆ. ಈ ಕೊರೋನಾ ವೈರಸ್ ಟೈಮಲ್ಲಿ ನಾವು ನೋಡಿದ್ದೇನೆಂದರೆ, ಅನೇಕ ಲಕ್ಷ ಜನರು ಮೊಣಕಾಲ ಮೇಲೆ ಬಿದ್ದು ಉಪವಾಸ ಪ್ರಾರ್ಥನೆ ಮಾಡಿ ಗುಂಪುದಲ್ಲಿ ತನ್ನ ಮನೆಯಲ್ಲಿ ಲಾಕ್ಡೌನ್ ಇರುವ ಸಮಯದಲ್ಲಿ ಸಹ ದೇ ಹ್ಯಾವ್ ಪ್ರೇಡ್. I don't know, I have not heard about anybody else or any other religion that people have prayed like the way the Christians have prayed. What do you think? God will not bless us for that? ದೇವರು ನಮ್ಮನ್ನು ಆಶೀರ್ವಾದ ಮಾಡೋದಿಲ್ಲವಾ? ಖಂಡಿತವಾಗಿ ನಾವು ಒಳ್ಳೆಯದನ್ನೇ ಬಿತ್ತಾ ಇದ್ದಾವೆ. ನಾವು ಅನೇಕ ಸರ್ತಿ ನಮಗೆ ಏನು ಮನಸ್ಸಿಗೆ ಬರುತ್ತೆ ಅಂದರೆ, ಬೇರೆಯವ್ರಿಗೋಸ್ಕರ ನಾವು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾವೆ, ಬೇರೆಯವ್ರಿಗೋಸ್ಕರ ನಾವು ಕಣ್ಣೀರಿಡ್ತಾ ಇದ್ದಾವೆ. ನಾವು ಮಾಡಿದ ಪ್ರಾರ್ಥನೆ ಅವ್ರಿಗೆ ಅದ್ಭುತ ಆಗುತ್ತೆ, ಅವ್ರಿಗೆ ಬಿಡುಗಡೆ ಆಗುತ್ತೆ. ಬಟ್ ಎಲ್ಲ ಆದ ಮೇಲೆ ಅವರು ಮತ್ತೆ ತಿರುಗಿ ನಮ್ಮ ವಿರುದ್ಧವಾಗಿಯೇ ಇರ್ತಾರಲ್ಲ. ನಾವು ಮಾಡಿದ ಪ್ರಾರ್ಥನೆಗೆ ಎಷ್ಟೋ ಸರ್ತಿ ಬಂದು ಅವ್ರು ಥ್ಯಾಂಕ್ಸು ಹೇಳೋದಿಲ್ಲಲ್ಲ. ನಾವು ಮಾಡಿದ ಪ್ರಾರ್ಥನೆಗೆ ಅವ್ರಿಗೆ ಉತ್ತರ ಸಿಕ್ಕಿದ ಮೇಲೆ ಬಂದು ಸಾಕ್ಷಿ ಸಹ ಹೇಳಲ್ಲ. ವಾಟ್ ಕೈಂಡ್ ಆಫ್ ಪೀಪಲ್ ದೇ ಆರ್, ಇಂಥ ಜನರು ಅಂತ ನಮಗೆ ಮನಸ್ಸು ಬರುತ್ತೆ. ಆದರೆ ಪ್ರಿಯರೇ, ಇವತ್ತು ನೀವು ಅನೇಕರಿಗೆ ಪ್ರಾರ್ಥನೆ ಮಾಡಿದ್ದೀರಾ. ದೇರ್ ಆರ್ ಸೋ ಮೆನಿ ಇಂಟರ್ಸೆಸರ್ಸ್ ಇನ್ ಆರ್ ಕಂಟ್ರಿ. ದೇರ್ ಆರ್ ಸೋ ಮೆನಿ ಇಂಟರ್ಸೆಸರ್ಸ್ ಹೂ ಆರ್ ವಾಚಿಂಗ್ ದಿಸ್ ಪ್ರೋಗ್ರಾಮ್. ಅನೇಕ ಜನರಿಗೆ ನೀವು ಪ್ರಾರ್ಥನೆ ಮಾಡಿರ್ಬೋದು. ಈ ಕೊರೋನಾಗೋಸ್ಕರ ಪ್ರಾರ್ಥನೆ ಮಾಡಿರ್ಬೋದು. ಕೆಲವರು ಹಾಸ್ಪಿಟಲ್ ವಿಸಿಟ್ ಮಾಡಿ ಅನೇಕ ರೋಗಿಗಳಿಗೆ ಪ್ರಾರ್ಥಿಸ್ತಾರೆ. ಕೆಲವರು ಮೆಂಟಲಿ ಡಿಪ್ರೆಸ್ಡ್ ಇದ್ದವರಿಗೆ ಪ್ರಾರ್ಥಿಸ್ತಾರೆ. ಕೆಲವರು ತಮ್ಮ ಸಮಯ ಹಾಕೊಂಡು ಕೌನ್ಸಿಲಿಂಗ್ ಮಾಡ್ತಾರೆ. ಅನೇಕ ಸರ್ತಿ ಕುಟುಂಬಗಳನ್ನು ಕಟ್ಟಬೇಕಂತ ಜನರು ಪ್ರಾರ್ಥನೆ ಮಾಡ್ತಾರೆ. ಇಫ್ ಯು ಹ್ಯಾವ್ ಪ್ರೇಡ್, ಯಾವುದೋ ಒಂದು ಕುಟುಂಬದಲ್ಲಿ ಇಷ್ಟೊಂದು ಹೋರಾಟ ನಡೀತಾ ಇದೆ, ಎಷ್ಟೋ ಗಲಾಟೆ, ದೇ ಆರ್ ಅಟ್ ದ ವರ್ಜ್ ಆಫ್ ಡಿವೋರ್ಸ್. ನಿಮ್ಮ ಬಳಿಗೆ ಆ ಪ್ರೇಯರ್ ಪಾಯಿಂಟ್ ಬಂತು, ನೀವು ಪ್ರಾರ್ಥನೆ ಮಾಡಿದ್ರಿ, ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ರಿ, ಉಪವಾಸ ಪ್ರಾರ್ಥನೆ ಮಾಡಿದ್ರಿ, ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಅವರ ಕುಟುಂಬವನ್ನು ಕಟ್ಟಿದ್ರು, ಅವರು ಒಂದಾದ್ರು, ನಿಮ್ಮನ್ನು ಮರ್ತರು. ಆವಾಗ ನಿಮಗೆ ಹೇಗೆ ಆಗುತ್ತೆ? ನಾನು ಯಾಕೆ ಪ್ರಾರ್ಥನೆ ಮಾಡಬೇಕು? ಇನ್ನು ಯಾರೇ ಬಂದು ರಿಕ್ವೆಸ್ಟ್ ಕೊಟ್ಟರೆ ನಾನು ಪ್ರಾರ್ಥನೆ ಮಾಡೋದಿಲ್ಲ, ಯಾಕೆಂದರೆ ಪ್ರಾರ್ಥನೆ ಮಾಡಿದ್ರು, ಉತ್ತರ ಸಿಕ್ಕಿತು, ಆಮೇಲೆ ನಮ್ಮನ್ನೇ ಮರ್ತರು. ಇಲ್ಲ ಪ್ರಿಯರೇ, ನಮ್ಮನ್ನು ಅವ್ರು ಮರ್ತರೂ ಪರವಾಗಿಲ್ಲ. ಒಬ್ಬರಿದ್ದರೆ ಯಾರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದರೆ ಅವರು ಉತ್ತರ ಕೊಟ್ಟರು. ನಮ್ಮಿಂದ ಏನೂ ಅದ್ಭುತ ಕಾರ್ಯ ಆಗುವುದಿಲ್ಲ. We always have to realize that I cannot perform any miracle. ಇವತ್ತು ಹೇಗೆ ಆಗಿದೆ ಅಂದರೆ, ನಾವು ನಮ್ಮ ಮೂಲಕವಾಗಿ ಒಂದು ಹೀಲಿಂಗ್ ಆಯಿತು, ಅಥವಾ ಒಂದು ಡೆಲಿವರೆನ್ಸ್ ಆಯಿತು, ಒಂದು ದೆವ್ವಕಾಟದಿಂದ ಬಿಡುಗಡೆ ಆಯಿತು, ಒಂದು ಕುಟುಂಬ ಒಂದಾಯಿತು, ಯಾರಿಗೆ ಒಂದು ನಮ್ಮ ಮೂಲಕ ಮದುವೆ ಸೆಟಲ್ ಆಯಿತು, ಏನೋ ಒಂದು ಆದ ತಕ್ಷಣ ವಿ ಮಾರ್ಕೆಟ್ ದ್ಯಾಟ್ ಸೋ ಮಚ್. ವಿ ಫೊಗೆಟ್ ದಟ್ ಇಟ್ ಈಸ್ ದ ಡೂಯಿಂಗ್ ಆಫ್ ದ ಲಾರ್ಡ್. ಸ್ವಾಮಿ ಅದ್ಭುತ ಮಾಡದೇ ಇದ್ದರೆ ಐ ಆಮ್ ಜಸ್ಟ್ ನಥಿಂಗ್. ಹಿ ಯೂಸಸ್ ಅಸ್. ನಮ್ಮನ್ನು ತಾನು ಉಪಯೋಗಿಸಿ, ನಮ್ಮ ಕೈಯನ್ನು ಉಪಯೋಗಿಸಿ ಅನೇಕರಿಗೆ ವಾಸಿ ಮಾಡ್ತಾರೆ. ನಮ್ಮ ಬಾಯಿಯನ್ನು ಉಪಯೋಗಿಸಿ ಅನೇಕರಿಗೆ ಪ್ರವಾದನೆ ಕೊಟ್ಟು ಅವರನ್ನು
ಪ್ರೋತ್ಸಾಹಿಸ್ತಾರೆ. ದ ವರ್ಡ್ ಆಫ್ ವಿಸ್ಡಮ್, ವರ್ಡ್ ಆಫ್ ನಾಲೆಡ್ಜ್ ಆಪ್ರೇಟ್ಸ್, ದ ಮಿರಕಲ್ ವರ್ಕಿಂಗ್ ಪವರ್ ಆಪ್ರೇಟ್ಸ್. ಹೇಗೆ? ಬಿಕಾಸ್ ಆಫ್ ಹಿಮ್. ಇಟ್ ಈಸ್ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಯಾವಾಗಲೂ ಏನೇ ನಮ್ಮ ಮೂಲಕ ಆಯ್ತೆಂದರೆ ಲೆಟ್ ಅಸ್ ಗಿವ್ ಗ್ಲೋರಿ ಟು ಗಾಡ್, ಬಿಕಾಸ್ ಆಲ್ ದೀಸ್ ಥಿಂಗ್ಸ್ ಬಿಲಾಂಗ್ಸ್ ಟು ಹಿಮ್. ವಿ ಆರ್ ಜಸ್ಟ್ ಅ ವೆಸಲ್ ದಟ್ ಈಸ್ ಕ್ಯಾರಿಂಗ್ ದ ಪವರ್ ಆಫ್ ಗಾಡ್. ಅದಕ್ಕೆ ನಮ್ಮ ಮೂಲಕ ನಾವು ಪ್ರಾರ್ಥನೆ ಮಾಡಿದರೆ, ನಾವು ಇಷ್ಟೋ ಸರ್ತೆ ನೋಡಿದ್ದೇವೆ, ನಾನು ಪ್ರೇಯರ್ ಮಾಡಿದ್ದೇವಂತ ಹೇಳ್ರಿ, ನನ್ನ ಮೂಲಕ ಆಯ್ತಂತ ಹೇಳ್ರಿ. ನೋ, ನಮ್ಮ ಪ್ರತಿಫಲ ಬರುವುದು ಸ್ವಾಮಿಯಿಂದಲೇ. ನಾವು ಪ್ರಾರ್ಥನೆ ಮಾಡಿದ್ದೇವೆ, ವಿ ಹ್ಯಾವ್ ಪ್ರೇಡ್. ಹಾಗೆ ಒಬ್ಬರ ವಿಷಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್, ಚಾಪ್ಟರ್ 42, 42ನೇ ಅಧ್ಯಾಯ. ಯೋಬಂದು ಪರಿಸ್ಥಿತಿ ನಮಗೆ ಎಲ್ಲರಿಗೆ ಗೊತ್ತಿದೆ ಹೇಗೆ ಇತ್ತು ಅಂತ. ಬಟ್ ಇನ್ ದ್ಯಾಟ್ ಆಲ್ಸೋ ಜೋಬ್ ಡಿಡ್ ಸಮಥಿಂಗ್. ಜೋಬ್ 42 ವರ್ಸ್ 10, 42ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತೆ. ಆ್ಯಂಡ್ ದ ಲಾರ್ಡ್ ಟರ್ನ್ ದ ಕ್ಯಾಪ್ಟಿವಿಟಿ ಆಫ್ ಜೋಬ್ ವೆನ್ ಹಿ ಪ್ರೇಡ್ ಫಾರ್ ಹಿಸ್ ಫ್ರೆಂಡ್ಸ್. ಆಲ್ಸೋ ದ ಲಾರ್ಡ್ ಗೇವ್ ಜೋಬ್ twice as much as he had before. ಇವನ ಮನ ಗುಂದಿ ಹೋಗಿಲ್ಲ. ಯೋಬ ಎಲ್ಲವನ್ನೂ ಕಳ್ಕೊಂಡ. ಕಡೆಗೆ ಅವನ ಹೆಂಡತಿ ಹೇಳ್ತಾರೆ, ಇವರನ್ನು ನಿನ್ನ ದೇವರನ್ನು ಶಪಿಸಿ ಸಾಯಿ. ಅಷ್ಟುವರೆಗೇನು ಬಂದರೂ ಸಹ he was tired. ಬಟ್ ಇವನ್ ಇನ್ ದ್ಯಾಟ್ ವಾಟ್ ಇಟ್ ಶೋಸ್, ಈ ವಚನ ಏನಂತ ತೋರಿಸ್ತದೆ ಅಂದರೆ ಜೋಬ್ ವಾಸ್ ಅ ಪ್ರೇಯಿಂಗ್ ಮ್ಯಾನ್. ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡ್ತವೇನೆಂದರೆ ಯಾವಾಗ ಯೋಬನ ಮಕ್ಕಳ ಬಗ್ಗೆ ಅವನು ಏನು ಮಾಡ್ತಾ ಇದ್ದ ಅಂದರೆ ಅವನು ಯಜ್ಞವನ್ನು ಅರ್ಪಿಸ್ತಾ ಇದ್ದ. ಹಿ ಯೂಸ್ ಟು ಆಫರ್ ಸ್ಯಾಕ್ರಿಫೈಸಸ್. ಎಲ್ಲಿ ನನ್ನ ಮಕ್ಕಳು ದಾರಿ ತಪ್ಪಿದರು. ಸೊ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರೇಯರ್. ಹಿ ಮಸ್ಟ್ ಹ್ಯಾವ್ ಪ್ರೇಡ್ ಫಾರ್ ಸೋ ಮೆನಿ ಪೀಪಲ್. ಹಿ ಮಸ್ಟ್ ಬಿ ನೋನ್ ಆಸ್ ಅ ಮ್ಯಾನ್ ಆಫ್ ಪ್ರೇಯರ್. ನಾವು ಯೋಬನನ್ನು ಪುಸ್ತಕದಲ್ಲಿ ಓದ್ತಾ ಇದ್ರೆ, ಗ್ರಂಥದಲ್ಲಿ ಓದ್ತಾ ಇದ್ರೆ, ದ ವೇ ಹಿ ರಿಲೇಟ್ಸ್ ಥಿಂಗ್ಸ್ ಟು ಗಾಡ್. ಸೊ ಅವನು ದೇವರ ಜೊತೆ ಮಾಡೋ ಒಂದು ಅನ್ಯೋನ್ಯತೆಯಲ್ಲಿ ವಿ ಕ್ಯಾನ್ ಫೀಲ್ ಹಿಸ್ ಹಾರ್ಟ್ ದಟ್ he knew his God. He knew how to pray. He knew the power of prayer. He has prayed for people. ಆದರೆ ಅವನ ಪರಿಸ್ಥಿತಿ ಹೇಗಿತ್ತೆಂದರೆ ಅವ ಬೂದಿದಲ್ಲಿ ಕೂತಿದ್ದ. ಅವನ ಪರಿಸ್ಥಿತಿ ಹೇಗಿತ್ತೆಂದರೆ ಅವನ ಮೈ ತುಂಬ ರೋಗ ಇತ್ತು. ಅವನಿಗೆ ಯಾವುದೇ ಒಂದು ವಿಷಯದಲ್ಲಿ ಐ ಆಮ್ ವೆಲ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೈ ತುಂಬ he was tormented. ಮಕ್ಕಳು ತೀರ್ಕೊಂಡ್ರು, ಬಿಸ್ನೆಸ್ ಎಲ್ಲ ಹೋಯ್ತು, ಕಡೆಗೆ ಹೆಂಡ್ತಿನೂ ಆ ಥರ ಮಾತಾಡಿದ್ಲು. ಬಟ್ in due season, even when he was in that ashes, ಆ ಒಂದು ಬೂದಿಯಲ್ಲಿ ಕೂತಾಗನು ದೇವರ ವಾಕ್ಯ ಹೇಳುತ್ತೆ ಅಂದರೆ he prayed for his friends. ಪ್ರಿಯರೇ, ಇವತ್ತು ನನಗೆ ರೋಗ ಇದೆನಾ, ನನಗೆ ಕೊರತೆ ಇದೆನಾ, ನನ್ನ ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರಾ, ನನ್ನ ಮನೇಲಿ ಪ್ರಾಬ್ಲಮ್ ಇದೆನಾ, ನನ್ನ ದೇಹದಲ್ಲಿ ಪ್ರಾಬ್ಲಮ್ ಇದೆನಾ, ನನ್ನದೇ ಇಷ್ಟು ಇಟ್ಕೊಂಡು ನಾನು ಬೇರೆಯವ್ರಿಗೆ ಏನು ಪ್ರೇಯರ್ ಮಾಡಬೇಕಂತ ಎಂದಿಗೂ ಹೇಳಬೇಡಿ. ಮನಗುಂದದೇ ಇದ್ದರೆ ತಕ್ಕ ಸಮಯದಲ್ಲಿ ನಮಗೆ ಬಿಡುಗಡೆ ಆಗುತ್ತೆ. ಪ್ರಿಯರೇ, ಜೋಬ್ ಮಸ್ಟ್ ಹ್ಯಾವ್ ನೆವರ್ ಥಾಟ್ ದ್ಯಾಟ್ ಹಿ ವುಡ್ ಎವರ್ ಕಮ್ ಔಟ್ ಆಫ್ ದಟ್ ಆಶಸ್. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಅಂದರೆ ಹಿ prayed for his friends. Then came the due season. What was the due season? The due season was God restored back double for all his trouble. Hallelujah. ಪ್ರಿಯರೇ, ಲೋಕದ ಜನರು ಬದಲಾವಣೆ ಆಗ್ತಾನೇ ಇದೆ. ಮೊನ್ನೆ ಯಾರ್ದೊಂದು ಮೆಸೇಜನ್ನು ನಾನು ಕೇಳ್ತಾ ಇದ್ದೆ. ಇಟ್ ವಾಸ್ ಸೋ ಎನ್ಕರೇಜಿಂಗ್ ಟು ಮಿ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ಬದಲಾವಣೆ ಆಗ್ತದೆ. ಈ ಕೊರೋನಾ ವಿಷಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಏನೆಂದರೆ ಬಿಗ್ನಿಂಗಲ್ಲಿ ನಮಗೆ ಹೇಳಿದ ಸಂಗತಿಗಳೇ ಬೇರೆ ಇತ್ತು, ಬಿಗ್ನಿಂಗಲ್ಲಿ ಮಾಡುವ ಸಂಗತಿಗಳೇ ಬೇರೆ ಇತ್ತು. ಆಮೇಲೆ ಬರ್ತಾ ಇಷ್ಟೊಂದು ಥಿಂಗ್ಸ್ ಚೇಂಜ್ ಆಯಿತು, ಏನೇನೋ ಬದಲಾವಣೆ ಆಯಿತು. ಆದರೆ ಈ ವಾಕ್ಯ ಮಾತ್ರ ಆವಾಗಲೂ ಹಾಗೆ ಇತ್ತು, ಇವಾಗಲೂ ಹಾಗೆ ಇದೆ, ಮುಂದೇನೂ ಹಾಗೆ ಇರುತ್ತೆ. Hallelujah. The word of God will never change. It says that if you faint not in well doing, then at the right time you will reap a harvest. ಪ್ರಿಯರೇ, ಇಲ್ಲಿ ಯೋಬ ಮಾಡಿದ್ದು ಹಾಗೆ. ಅವನು ಒಳ್ಳೆಯದೇ ಮಾಡ್ತಾ ಇದ್ದ, ಅವನ ಮನಗುಂದಿ ಹೋಗಿಲ್ಲ. ಅವನಿಗೆ ಕಷ್ಟ ಆಗ್ತಾ ಇತ್ತು. ಅವನಿಗೆ ಎಲ್ಲರೂ ಹೇಳಿರಬೇಕು, ನಿನ್ನ ದೇವರು ಎಲ್ಲಿದ್ದಾರೆ. ಅವನ ಹೆಂಡತಿ ಹೇಳಿದಂಗೆ, ನಿನ್ನ ದೇವರು ಎಲ್ಲಿದ್ದಾರೆ, ನೀನು ಯಾಕಪ್ಪ ಪ್ರಾರ್ಥನೆ ಮಾಡ್ತೀಯಾ? ಟುಡೇ ಯು ಆರ್ ಫಾಲಿಂಗ್ ಆನ್ ಯೋರ್ ನೀಸ್ ಆ್ಯಂಡ್ ಪ್ರೇಯಿಂಗ್. ನನಗೆ ಒಬ್ಬರು ಗೊತ್ತಿದ್ದಾರೆ, ಅವರೊಂದು ಪ್ರಾರ್ಥನೆ ಮಾಡ್ತಾರಲ್ಲ, ಇಷ್ಟು
ಪ್ರಾರ್ಥನೆ ಮಾಡ್ತಾರೆ. ಬೆಳಿಗ್ಗೆ 2 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತಾರೆ. ಯಾವಾಗಲೂ ನೋಡಿದರೆ ಮೊಣಕಾಲ ಮೇಲೆ ಪ್ರಾರ್ಥನೆ ಮಾಡ್ತಾರೆ. ಚರ್ಚ್ಗೆ ಓಡಿ ಓಡಿ ಬರ್ತಾರೆ. ತಾಸುಗಟ್ಟಲೆ ಮೊಣಕಾಲ ಮೇಲೇ ಇರ್ತಾರೆ. ಅಯ್ಯಪ್ಪ, ಒಂದು ಪ್ರಾರ್ಥನೆ ಮಾಡೋದು ನೋಡಿದರೆ ಇಷ್ಟೊಂದು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಸಚ್ ಅ ಮ್ಯಾನ್ ಆಫ್ ಪ್ರೇಯರ್ ಈಸ್, ಬಟ್ ಹಿ ಹ್ಯಾಸ್ ಸೋ ಮೆನಿ ಲ್ಯಾಕ್ಸ್ ಇನ್ ಹಿಸ್ ಲೈಫ್. ಆದರೆ ನನಗೆ ಇಷ್ಟೊಂದು ಕೊರತೆ ಇದೆ ಅಂತ ತಿಳ್ಕೊಂಡು ಬೇರೆಯವ್ರಿಗೆ ಅವ್ರು ಪ್ರಾರ್ಥನೆ ಮಾಡೋದು ನಿಲ್ಲಿಸಲಿಲ್ಲ. ಖಂಡಿತವಾಗಿ ಒಂದು ಸಮಯ ಬರುತ್ತೆ, ಅವರ ಜೀವಿತದಲ್ಲಿ ಅವ್ರು ಏನನ್ನು ಅಪೇಕ್ಷೆ ಮಾಡ್ತಾರೋ ಅದಕ್ಕಿಂತ 2 ಕೊಡುವ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಒಂದು ವಚನ ದೇವರ ವಾಕ್ಯದಲ್ಲಿ ನಾನು ಓದ್ತಾನೆ. ದಟ್ ಈಸ್ ಇನ್ ದ ಕೊಲೋಸ್ಯರಿಗೆ ಬರೆದ ಪತ್ರಿಕೆ, ದ ಬುಕ್ ಆಫ್ ಕೊಲೋಷಿಯನ್ಸ್ ಚಾಪ್ಟರ್ 3 and verse 23. Colossians chapter 3 and verse 3, 3ನೇ ಅಧ್ಯಾಯ ಅದ 23ನೇ ವಚನ. ದ ಬುಕ್ ಆಫ್ ಕೊಲೋಷಿಯನ್ಸ್ ಚಾಪ್ಟರ್ 3 and verse 23 ಸುಂದರವಾಗಿ ಹೇಳುತ್ತೆ ಅಂದರೆ, and whatsoever you do it heartily as unto the Lord and not unto man. Amen. Whatsoever you do it unto the Lord and not unto man. ಇದು ಅನೇಕ ವರ್ಷಗಳ ಹಿಂದೆ ನನಗೆ ಈ ವಚನ ಗೊತ್ತಿರಲಿಲ್ಲ ಪ್ರಿಯರೇ. ನಾವು ಏನೋ ಒಂದು ಒಳ್ಳೇದು ಮಾಡಿದ ಮೇಲೆ ಅವ್ರು ನಮಗೆ ತಿರುಗಿ ಏನಾದರೂ ಉಲ್ಟಾ ಮಾಡಿದರೆ ಭಾಳ ಬೇಸರ ಆಗ್ತಿತ್ತು. ನನಗೆ ತುಂಬ ಮನಸ್ಸು ಕುಂದೋಗ್ತಿತ್ತು. ಆವಾಗ ನಾನು ಹೇಳ್ತಿದ್ದೆ, ಇನ್ನು ಮುಂದೆ ನಾನು ಒಳ್ಳೇದು ಮಾಡೋದೇ ಇಲ್ಲ ಅಂತ. ಬಟ್ ದಟ್ ನೆವರ್ ಹ್ಯಾಪೆಂಡ್. ಯಾಕೆಂದರೆ ನನಗೆ ಪಾಸ್ಟ್ರು ಈ ವಚನವನ್ನು ತೋರಿಸಿದ್ರು. ಹಿ ಶೋಡ್ ಮಿ ದಿಸ್ ವರ್ಸ್ ಆ್ಯಂಡ್ ಹಿ ಸೆಡ್, ಡಾಕಸ್ ಯು ಆರ್ ನಾಟ್ ಡೂಯಿಂಗ್ ಇಟ್ ಆ್ಯಸ್ ಅನ್ ಟು ಮ್ಯಾನ್, ಬಟ್ ಯು ಆರ್ ಡೂಯಿಂಗ್ ಇಟ್ ಆ್ಯಸ್ ಅನ್ ಟು ಗಾಡ್. ಇದು ಎಲ್ಲಿ ನಾವು ನೋಡ್ತೇವೆ ಅಂದರೆ ಯೋಸೆಫನ ಜೀವಿತದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಯೋಸೆಫಿನ ಅಣ್ಣಂದಿಯರು ಅವನಿಗೆ ಎಂದೂ ಒಳ್ಳೆಯದು ಮಾಡಿಲ್ಲ. ದೇ ಡಿಡ್ಂಟ್ ಡೂ ಎನಿಥಿಂಗ್ ಗುಡ್ ಟು ದೆಮ್. ಅವ್ರು ಯಾವಾಗಲೂ ಅವನಿಗೆ ಮಾಡಿದ್ದೇ ಕೆಟ್ಟದೇ ಮಾಡಿದರು. ಆದರೆ ಎಲ್ಲಿ ನಾವು ನೋಡೋದಿಲ್ಲ ಅಂದರೆ ಯೋಸೆಫ್ ಅವ್ರಿಗೆ ತಿರುಗಿ ಕೆಟ್ಟದ್ದು ಮಾಡಿದ ಅಂತ. ಯೋಸೆಫ ಒಳ್ಳೆಯದೇ ಮಾಡ್ಕೊಂಡು ಬಂದ. ಆಮೆನ್. ಅವನನ್ನು ನೀರಿಲ್ಲದ ಬಾವಿಲಿ ಹಾಕಿದ್ರು, ನೋ ಪ್ರಾಬ್ಲಮ್. ಅಲ್ಲಿಂದ ತಗೊಂಡೋಗಿ ಪೋಟಿಫರ್ ಮನೆಯಲ್ಲಿ ಮಾರಿದ್ರು. ಅಲ್ಲಿ ಅವನು ಒಳ್ಳೆಯದು ಮಾಡಬೇಕಂತ ಇರಲಿಲ್ಲ. ಅವನು ಒಂಥರ ಬಿಟರ್ನೆಸ್ ಅವನ ಒಳಗೆ ತುಂಬಿಕೊಳ್ಬೇಕಿತ್ತು. ಒಂದು ಥರ ರಿಜೆಕ್ಷನ್ ಇತ್ತು, ಒಂಥರ ಡಿಪ್ರೆಷನ್ ಇತ್ತು. ಯಾಕೆ ನನ್ನ ಅಣ್ಣಂದಿಯರು ಹೀಗೆ ಮಾಡಿದರು? ಬಟ್ ವಿ ಸಿ ದ್ಯಾಟ್ ಜೋಸೆಫ್ ವಾಸ್ ಅ ವೆರಿ ಫೇತ್ಫುಲ್ ಸರ್ವೆಂಟ್ ಇನ್ ದ ಹೌಸ್ ಆಫ್ ಪೋಟಿಫರ್. ದೇವರ ವಾಕ್ಯ ಹೇಳುತ್ತೆ ಅಂದರೆ, ಪೋಟಿಫರ್ ನೋಟಿಸ್ ದಟ್ ಗಾಡ್ ವಾಸ್ ವಿತ್ ಜೋಸೆಫ್. ದೇವರು ಯೋಸೆಫನ ಸಂಗಡ ಇರುವ ಕಾರಣ ಯೋಸೆಫನ್ಗೆ ಎಲ್ಲ ವಿಷಯದಲ್ಲಿ ಏಳಿಗೆ ಆಗ್ತಾ ಇತ್ತು. ಆ್ಯಂಡ್ ದ ಹೌಸ್ ಆಫ್ ಪೋಟಿಫರ್ ವಾಸ್ ಬ್ಲೆಸ್ಡ್ ಬಿಕಾಸ್ ಆಫ್ ಜೋಸೆಫ್. ಪ್ರಿಯರೇ, ಯೋಸೆಫ್ ಏನು ಮಾಡ್ತಾ ಇದ್ದ? He was fearing God. He was fearing God. ಅವನು ಏನನ್ನು ತೀರ್ಮಾನ ಮಾಡಿದ ಏನೆಂದರೆ, ವಾಟ್ he decided was, I will do good no matter what happens to me. There was no chance. ಅವನಿಗೆ ಯಾವುದೇ ಒಂದು ರೀತಿಯಿಂದ ಯಾರಿಗೂ ಒಳ್ಳೆಯದು ಮಾಡಬೇಕಂತ ಬರಲೇಬಾರ್ದಿತ್ತು. ಯಾಕೆಂದರೆ ಚಿಕ್ಕ ಪ್ರಾಯದಿಂದ ಅವನಿಗೆ ಏನೂ ಒಳ್ಳೆಯದಾಗಿಲ್ಲ. ಅನೇಕ ಸಮಯದಲ್ಲಿ ನಾವು ನೋಡ್ತವೇನೆಂದರೆ, ಈ ಕಳ್ತನ ಮಾಡ್ತಾರೆ, ಮರ್ಡರ್ಸ್ ಮಾಡ್ತಾರೆ, ಓಕೆ, ಗ್ಯಾಂಗ್ಸ್ಟರ್ಸ್ ಆಗ್ತಾರೆ. ಅವರನ್ನು ಪೊಲೀಸ್ ತಗೊಂಡು ಹೋಗಿ ಇಂಟರೋಗ್ರೇಟ್ ಮಾಡಿದಾಗ, ಅವರ ಜೊತೆ ಮಾತಾಡಿದಾಗ ಅವ್ರಿಗೆ ಕೇಳ್ತಾರೆ, ನೀವು ಹೀಗೆ ಆಗಲಿಕ್ಕೆ ಕಾರಣ ಏನು? ಅವಾಗ ಅವ್ರು ಹೇಳ್ತಾರೇನೆಂದರೆ, ಅವರ ಚಿಕ್ಕ ಪ್ರಾಯದಲ್ಲಿ ಅವ್ರಿಗೆ ಮಳ್ತಾ ಇರ್ತಾರೆ, ಅಥವಾ ಅವರ ತಂದೆ ತಾಯಿ ಅವರನ್ನು ರಿಜೆಕ್ಟ್ ಮಾಡಿರ್ತಾರೆ, ಅವರನ್ನು ತಿರಸ್ಕಾರ ಮಾಡಿರ್ತಾರೆ. ದೇ ಗ್ರೋ ಅಪ್ ವಿತ್ ಆಲ್ ದೋಸ್ ಬಿಟರ್ನೆಸ್ ಇನ್ ದ ಹಾರ್ಟ್. ಅವರೆಲ್ಲ ಕೈ ಭಾವನೆಯನ್ನು ಇಟ್ಕೊಂಡು ಬೆಳೀತಾ ಬೆಳೀತಾ ಅವರಲ್ಲಿ ಒಂದು ಮನೋಭಾವ ಹೇಗೆ ಆಗುತ್ತೆ ಅಂದರೆ, ನಾನು ರಿವೆಂಜ್ ತಗೊಳ್ಬೇಕು, ನನಗೆ ಏನೇನು ಆಯ್ತಲ್ಲ ಅದಕ್ಕೆ ನಾನು ಜನರ ಮೇಲೆ ರಿವೆಂಜ್ ತಗೊಳ್ತಾನೆ. ಮೊದಲು ಯಾರು ನನ್ನ ಮೇಲೆ ಮಾಡಿದ್ರಲ್ಲ ಅವರ ಮೇಲೆ ಸೇಡ್ ತೆಗಿತಾನೆ. ಫಸ್ಟ್ ಐ ವಿಲ್ ಟೇಕ್ ರಿವೆಂಜ್ ಆನ್ ದ ಪೀಪಲ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಸ್ಟೇಟ್ ಆಫ್ ಮೈ ಲೈಫ್. ಐ ಆಮ್ ಅನ್ಎಜುಕೇಟೆಡ್ ಟುಡೇ, ಐ ಆಮ್ ರಿಜೆಕ್ಟೆಡ್ ಟುಡೇ, ಐ ಆಮ್ ಲುಕ್ ಡೌನ್ ಟುಡೇ, ಐ ಹ್ಯಾವ್ ಸೋ ಮಚ್ ಆಫ್ ಪ್ರಾಬ್ಲಮ್ಸ್ ಇನ್ ಮೀ, ಇಟ್ಸ್ ಈಸ್ ಬಿಕಾಸ್ ಆಫ್ ದಿಸ್ ಪೀಪಲ್ ಅಂತ ಮನಸ್ಸಲ್ಲಿ ಒಂದು ಕೈ ಭಾವನೆಯಿಂದ ಅವ್ರು ಬೆಳೀತಾ 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 ವೆರಿ ಯಂಗ್ ಏಜ್ 20-22 ದೇ ಗೆಟ್ ಇನ್ ಟು ಕ್ರೈಮ್. ಬಟ್ ದೇವರ ವಾಕ್ಯ ಏನು ಹೇಳುತ್ತೇನೆಂದರೆ, ಅಂಥ ಸಮಯದಲ್ಲಿ ಸಹ ನಮಗೆ
ಎಷ್ಟೊಂದು ಹೋರಾಟ. ಯೋಸೆಫನ ಜೀವನ ನೋಡಿದರೆ he had all the rights to have 101 excuses. ನನಗೆ ನನ್ನ ಅಣ್ಣಂದೇರು ಹಿಂಗೆ ಮಾಡಿದರು, ನನಗೆ ಅವ್ರು ಹೇಟ್ ಮಾಡಿದರು, ನನಗೆ ಅವ್ರು ನೀರಿಲ್ಲದ ಬಾವಿಲಿ ಹಾಕಿದ್ರು, ನನಗೆ ಅವ್ರು ಮಾರಾಟ ಮಾಡಿದರು, ನಾನು ಯಾಕೆ ಒಳ್ಳೇದು ಮಾಡಬೇಕು? ಪೊಟಿಫರ್ ಮನೆಗೆ ಹೋಗಿದ್ದಾನ, ಅಲ್ಲಿ ಕಳ್ತನ ಮಾಡ್ತಾನೆ, ಅಲ್ಲಿ ಮೋಸ ಮಾಡ್ತಾನೆ, ಅಲ್ಲಿ ಎಲ್ಲ ಜನರಿಗೆ ಕೆಟ್ಟದಾಗಿ ಪೊಟಿಫರ್ ವಿರುದ್ಧವಾಗಿ ಗುಂಪು ಮಾಡ್ತಾನೆ. ನೋ, he didn't do that. He was doing good. ಅದು ಯಾರು ನೋಡ್ತಾ ಇದ್ದಾರೆ ಅಂದರೆ ತಂದೆಯಾದ ದೇವರು ನೋಡ್ತಾ ಇದ್ರು ಪ್ರಿಯರೇ. ಅಷ್ಟೇ ಅಲ್ಲ, ಅವನ ಹೆಂಡತಿ ಅವನ ಮೇಲೆ ತಪ್ಪು ಅಭಿಪ್ರಾಯ ಹಾಕಿ ಅವನಿಗೆ ಸೆರೆಮನೆಯಲ್ಲಿ ಕಲಿಸ್ತಾರೆ. ದೇ ಸೆಂಡ್ ಹಿಮ್ ಇವಿನ್ ಟು ದ ಜೇಲ್. ಪ್ರಿಯರೇ, ಅಲ್ಲಿ ಅವ ಏನು ಮಾಡಿದ? ಅಲ್ಲಿನೂ ಅವನಿಗೆ ಇಷ್ಟು ಬೇಸರ ಆಗಿರಬೇಕು. ಯಾಕೆಂದರೆ ನಾನು ಒಳ್ಳೆಯದೇ ಮಾಡ್ಕೊಂಡು ಬಂದಿದ್ದಾನೆ, ನಾನು ದೇವರನ್ನು ಭಯ ಪಡ್ತಾ ಇದ್ದಾನೆ, ನಾನು ಸತ್ಯವನ್ನು ಇಟ್ಕೊಂಡಿದ್ದಾನೆ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಯಾರಿಗೆ ಕೆಟ್ಟದ್ದು ಆಗಲಿ ಅಂತಲೂ ನಾನು ಯೋಚನೆ ಮಾಡಿಲ್ಲ. ಯಾಕೆ ನನಗೆ ಆಗುತ್ತೆ? ಇದು ನಮ್ಮ ಪ್ರಶ್ನೆ ಆಗಿದೆಯಲ್ಲ, ಇದು ನನ್ನ ಪ್ರಶ್ನೆ ಇತ್ತು ಪ್ರಿಯರೇ. ಅನೇಕ ವರ್ಷಗಳ ಹಿಂದೆ ನಾವು ಸೇವೆ ಸ್ಟಾರ್ಟ್ ಮಾಡಿದಾಗ ಇದು ನನ್ನ ಪ್ರಶ್ನೆ ಇತ್ತು. ವೈ ಲಾರ್ಡ್, when we fear you, when we are keeping your words, when we are doing good to others, when we are going out of the way to be a blessing to others, why me, Lord? Why me? We have to learn that if we are not weary and if we don't faint at the right time, God will certainly bless us. ಮನಗುಂದದೆ ಇದ್ರೆ ತಕ್ಕ ಸಮಯದಲ್ಲಿ ನಾವು ಫಲ ಕೊಯ್ತೇವೆ. ಅಲ್ಲಿ ನಾವು ನೋಡ್ತೇವೆ ಆದಿಕಾಂಡ 40ನೇ ಅಧ್ಯಾಯ, ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 40 and verse 14. 40ನೇ ಅಧ್ಯಾಯ 14ನೇ ವಚನ ನಾನು ಓದ್ತೇನೆ. ಬಟ್ think on me when it shall be well with thee, and show kindness, I pray thee, unto me, and make mention of me unto Pharaoh, and bring me out of this house. ಈ ಮಾತನ್ನು ಅವನು ಯಾವಾಗ ಹೇಳ್ತಾನೆ ಅಂದರೆ, ಅವನು ಸೆರೆಮನೆಯಲ್ಲಿ ಇದ್ಕೊಂಡು ಡ್ರೀಮ್ಸ್, ಕನಸಿನ ಒಂದು ಅರ್ಥಗಳನ್ನು ಹೇಳ್ತಾ ಇದ್ದ. ಪ್ರಿಯರೇ, ಅವನಿಗೆ ಯಾಕೆ ಬಿದ್ದಿತ್ತು? ಅವನ ಬಗ್ಗೆ ಅವನಿಗೆ ಸೆರೆಮನೆಯಿಂದ ಹೊರಗೆ ಬರೋ ಚಾನ್ಸೇ ಇರಲಿಲ್ಲ. ಹಿಸ್ ಲೈಫ್ ಇಸ್ ಫಿಲ್ಡ್ ವಿತ್ ಬಿಟರ್ನೆಸ್, ಹಿಸ್ ಲೈಫ್ ಇಸ್ ಫಿಲ್ಡ್ ವಿತ್ ರಿಜೆಕ್ಷನ್, ಹಿಸ್ ಲೈಫ್ ಇಸ್ ಫಿಲ್ಡ್ ವಿತ್ ಓನ್ಲಿ ಶೇಮ್, ಹಿಸ್ ಲೈಫ್ ಇಸ್ ಫಿಲ್ಡ್ ವಿತ್ ಫಾಲ್ಸ್ ಅಕ್ಯೂಸೇಷನ್. ಇಷ್ಟೇ ಎಲ್ಲ ಇರುವಾಗ ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತ ಅವನು ಯಾಕೆ ಯೋಚನೆ ಮಾಡಬೇಕು? ಇದು ನಿಮ್ಮ ಪ್ರಶ್ನೆ, ನನ್ನ ಪ್ರಶ್ನೆ ತಾನೇ. ಆದರೆ ಅವನು ಹಾಗೆ ಮಾಡಿಲ್ಲ. ಅವನ ಜೀವಿತದಲ್ಲಿ ಏನು ಆಗಿದ್ರೂ ಸಹ he just put it all aside and he was a blessing to people. Are we like that today? ಒಂದು ಸ್ವಲ್ಪ ಸಂಗತಿ ಆದ ತಕ್ಷಣ ನಾವು ಬಿಟ್ಟು ಕೊಡ್ತೇವೆ. ಇನ್ನು ನಾನು ಏನು ಮಾಡೋದಿಲ್ಲ, ಇನ್ನು ನಾನು ಯಾರಿಗೆ ಸಹಾಯ ಮಾಡೋದಿಲ್ಲ, ಇನ್ನು ನಾನು ಯಾರಿಗೆ ಪ್ರಾರ್ಥನೆ ಮಾಡೋದಿಲ್ಲ, ಇನ್ನು ನಾನು ಯಾರಿಗೆ ಕೊಡೋದಿಲ್ಲ, ಇನ್ನು ನನ್ನ ಮನೆಗೆ ಯಾರೂ ಸೇವಕರು ಬರಬಾರ್ದು. 101 ಥಿಂಗ್ಸ್ ವಿ ಸೇ. ಇವನಿಂದ ನಾವು ಕಲಿಯುವುದೇನೆಂದರೆ, ಎಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ಅಲ್ಲಿ ಅವ್ರ ಬಟ್ಲರ್ಗೆ, ಬೇಕರ್ಗೆ ಹೇಳ್ತಾನೆ, ಇಂಟರ್ಪ್ರಿಟೇಷನ್ಸ್ ಬಿಲಾಂಗ್ಸ್ ಟು ಗಾಡ್. ಅಲ್ಲಿನೂ ಹಿ ಈಸ್ ಅ ಬ್ಲೆಸ್ಸಿಂಗ್ ಟು ಸಂಬಡಿ. ಹಲ್ಲೆಲೂಯಾ. ಹಿ ವಾಸ್ ಅ ಬ್ಲೆಸ್ಸಿಂಗ್ ಟು ದ ಬೇಕರ್ ಆ್ಯಂಡ್ ದ ಬಟ್ಲರ್ by interpreting their dream. ಏನಾಯಿತು ಪ್ರಿಯರೇ? ಏನಾಯಿತು? ಇನ್ ಡ್ಯೂ ಸೀಸನ್ ಸೆರೆಮನೆಯಿಂದ ಅರಮನೆಗೆ ಹೋದ. ಹಾಲೆಲೂಯಾ. ಇಟ್ ವಾಸ್ ದ ವೈಲ್ಡೆಸ್ಟ್ ಡ್ರೀಮ್ ದಟ್ ಜೋಸೆಫ್ ಕುಡ್ ಹ್ಯಾವ್ ಎವರ್ ಡ್ರೀಮ್ಡ್. ಅವನ ಯಾವುದೇ ಆಲೋಚನೆಗಳಲ್ಲಿನೂ ಸೆರೆಮನೆಯಿಂದ ಅವನ ಅರಮನೆಗೆ ಹೋಗ್ತಾನಂತ ಎಂದೂ ನೆನೆಸಲಿಕ್ಕಿಲ್ಲ. ದಿಸ್ ಈಸ್ ವಾಟ್ ಯೋರ್ ಗಾಡ್ ಆ್ಯಂಡ್ ಮೈ ಗಾಡ್ ವಿಲ್ ಡೂ. ಹಾಲೆಲೂಯಾ. ಮನಗುಂದದೇ ಇದ್ದರೆ, ಹೌದು ಇವತ್ತು ನಾವು ಮನಗುಂದಿದ್ದೇವೆ. ಅಯ್ಯೋ, ನನ್ನ ಸ್ವಂತ ಮಕ್ಕಳೇ ನನ್ನ ಆಸ್ತಿಗೋಸ್ಕರ ಇವತ್ತು ನನಗೆ ಹೀಗೆ ಮಾಡಿದ್ರು, ಇವತ್ತು ಇಷ್ಟು ನಡೀತಾ ಇದೆ, ಒಂದು ಕುಟುಂಬದಲ್ಲಿ ಇವತ್ತು ಇಷ್ಟು ನಡೀತಾ ಇದೆ, ಇಷ್ಟು ಮಾರಾಮಾರಿ ಆಗ್ತಾ ಇದೆ, ಇಷ್ಟು ಕೋರ್ಟ್ ಕೇಸ್ ಆಗ್ತಾ ಇದೆ, ಗಂಡ ಹೆಂಡತಿ ಮಧ್ಯದಲ್ಲಿ, ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ನಾವು ಎಲ್ಲ ಮಾಡಿದೆವು. ನಮ್ಮ ಕಷ್ಟ ಕಾಲದಲ್ಲಿ ಮಕ್ಕಳಿಗೆ ಓದಿಸಿ ನಿಲ್ಲಿಸಿದ್ದೇವೆ. ಇವತ್ತು ಅದೇ ಮಕ್ಕಳು ನಮಗೆ ಉಲ್ಟಾ ಮಾಡ್ತಾ ಇದ್ದಾರೆ. ನಾವು ಯಾಕೆ ಪಾಸ್ಟ್ರು ಒಳ್ಳೇದು ಮಾಡಬೇಕು ಅಂತ ಹೇಳ್ತವೆಲ್ಲ. ಕೆಲವು ದಿನಗಳ ಹಿಂದೆ ಒಬ್ಬರು ಫೋನ್ ಮಾಡಿದ್ರು. ಅವರು ಬೇರೆ ದೇಶ, ಗಲ್ಫಲ್ಲಿ ಇದ್ಕೊಂಡು ಪಾಪ ವಿದ್ವೆ, ಬೇರೆ ದೇಶದಲ್ಲಿ ಕೆಲಸ ಮಾಡಿ ಏನೋ ಒಂದು ಸ್ವಲ್ಪ ಹಣ ಕೂಡಿಸಿಟ್ಟಿದ್ರು. ಅವರ ಮಗಳ ಫ್ರೆಂಡ್ ಯಾರು, ಅವ್ರಿಗೆ ನಮಗೆ ಸ್ವಲ್ಪ ಕಷ್ಟ ಇದೆ, ತುಂಬ ಕಷ್ಟ ಇದೆ, ನಮಗೆ ಸಹಾಯ ಮಾಡಿ ಅಂತ ಹೇಳಿದ್ದಕ್ಕೆ ಈ ಅಮ್ಮನ ಹತ್ರ ಇದ್ದದ್ದು 3-4 ಲಕ್ಷ ಅವ್ರಿಗೆ ಕೊಟ್ಟು ಬಿಟ್ರು. ಕೊಟ್ಟ ಮೇಲೆ ಈಗ ಇಷ್ಟೋ ವರ್ಷ ಆಗಿದೆ, ತಿರುಗಿ ಕೊಡೆಂದರೆ ಕೊಡ್ತಾನೇ ಇಲ್ಲ. ಈಗ ಆ ಅಮ್ಮನಿಗೆ ಪಾಪ ಬೇರೆ ದೇಶದ್ದು ಕೆಲಸ
ಹೋಗಿದೆ, ಇಲ್ಲಿ ಬಂದಿದ್ದಾರೆ, ವಿಧವೆ ಮಕ್ಕಳನ್ನು ಸಾಕೊಳ್ಬೇಕು, ಕಷ್ಟದಲ್ಲಿ ಇರುವಾಗ. ಬಟ್ ಯಾರಿಗೆ ಹಣ ಕೊಟ್ಟಿದ್ದಾರೋ ಅವರೀಗ ಚೆನ್ನಾಗಾಗಿದ್ದಾರೆ, ಕಾರ್ ಇಟ್ಕೊಂಡಿದ್ದಾರೆ, ಮನೆ ಇದೆ, ಎಲ್ಲ ಇದೆ. ಇವರೀಗ ಅವ್ರಿಗೆ ಕಾಸು ಕೇಳಿದರೆ ನನಗೆ ಈಗ ಕೊಡಲಿಕ್ಕೆ ಆಗಲ್ಲ, ನನ್ನ ಹತ್ರ ಈಗ ಕಾಸಿಲ್ಲ ಅಂತ ಏನೇನೋ ನೋವು ಹೇಳ್ತಾ ಇದ್ದಾರೆ. ಅವ್ರು ನನಗೆ ಕೇಳ್ತಾ ಇದ್ದಾರೆ, ಒಳ್ಳೇದು ಮಾಡೋದು ತಪ್ಪಾ ಸಿಸ್ಟರ್, ಒಳ್ಳೇದು ಮಾಡೋದು ತಪ್ಪ, ಅಯ್ಯೋ ಪಾಪ ಅಂತ ನಾನು ಕೊಟ್ಟೆ. ಈಗ ನನ್ನ ಪರಿಸ್ಥಿತಿ ಹೀಗೆ ಇದೆ, ಈ ಲಾಕ್ಡೌನಲ್ಲಿ ನನ್ನ ಹತ್ರ ಏನೂ ಇಲ್ಲ, ನನಗೆ ಕೆಲಸನೂ ಇಲ್ಲ, ನಮ್ಮ ಮನೇಲಿ ಇವತ್ತು ಊಟ ಮಾಡಲಿಕ್ಕೆ ಕಷ್ಟ ಇದೆ. ಆದರೆ ನೋಡಿ ಅವ್ರಿಗೆ ಕೇಳಿದರೆ ಅವ್ರು ಕೊಡ್ತಾ ಇಲ್ಲ. ಈ ಎಲ್ಲ ಸಂಗತಿಗಳು ನಮ್ಮ ಜೀವನದಲ್ಲಿ ಆದರೆ ನಾವು ಏನು ಹೇಳ್ತೇವೆ, ನಾವು ಯಾರಿಗೂ ಸಹಾಯ ಮಾಡಲ್ಲ. ವಿ ವಿಲ್ ನಾಟ್ ಹೆಲ್ಪ್ ಎನಿಬಡಿ. ನಾವು ಏನಕ್ಕೆ ಮಾಡಬೇಕು, ನಮಗೆ ಮಾಡಿ ಏನು ಸಿಕ್ಕುತ್ತೆ? ಇಲ್ಲ ಪ್ರಿಯರೇ, ನಾವು ಮನಗುಂದದೇ ಇದ್ದರೆ, ಇಫ್ ವಿ ಡು ನಾಟ್ ಗಿವ್ ಅಪ್, ಇಫ್ ವಿ ಫೇಂಟ್ ನಾಟ್ ಇನ್ ಡೂಯಿಂಗ್ ಗುಡ್, ದ ಟೈಮ್ ವಿಲ್ ಕಮ್. ನಮಗೆ ಗೊತ್ತಿಲ್ಲ ನಮಗೆ ಹೇಗೆ ಬಿಡುಗಡೆ ಆಗುತ್ತೆ ಅಂತ, ನಮಗೆ ಗೊತ್ತಿಲ್ಲ ನಮ್ಮ ಅರಮನೆ ಯಾವಾಗ ಬರುತ್ತೆ ಅಂತ, ನಮ್ಮ ಜೀವಿತದಲ್ಲಿರುವ ಎಂಥ ಲ್ಯಾಕ್ಸ್ ಇದೆನೋ ಅದು ನಮಗೆ ಗೊತ್ತಿಲ್ಲ ಪ್ರಿಯರೇ, ಅವ್ರಿಗೆ ಗೊತ್ತಿದೆ. ಸಮಯದಲ್ಲಿ ದೇವರ ವಾಕ್ಯ ಹೇಳುತ್ತೆ ಅಲ್ಲ, ಪೌಲನ್ಗೆ ಇದು ಆದ ಒಂದು ಅನುಭವ ಏನೆಂದರೆ, ತಕ್ಕ ಸಮಯದಲ್ಲಿ ಪ್ರತಿಫಲ ಹೊಂತವೆ ಅಂತ ಹೇಳಿದಾರಲ್ಲ, ಹೊಂದೇ ಹೊಂತವೆ. ಆದರೆ ಏನು ಗೊತ್ತಾ, ಮನಗುಂದದೇ ಇರಲಿ. ಯೋಸೆಫ ಮನಗುಂದಿಲ್ಲ. ಅವನ ವಚನದಲ್ಲಿ ಏನು ಅವ್ರಿಗೆ ಹೇಳ್ತೇನೆ ಅಂದರೆ, ನೀವು ಹೊರಗೆ ಹೋದಾಗ ನನ್ನನ್ನು ನೆನೆಸ್ರಿ. ಬಟ್ ಅವರಿಬ್ಬರು ಹೇಗೆ ಇದ್ದಾರೆ ಅಂದರೆ, ಅವನೊಬ್ಬ ಸತ್ತ, ಅವನು ಇನ್ನೊಬ್ಬನಿಗೆ ಅಯ್ಯೋ ಅಲ್ಲಿ ಸೆರೆಮನೆಯಲ್ಲಿ ಯೋಸೆಫ್ ಅಂತ ಒಬ್ಬ ಇದ್ದ, ಅವನು ನನ್ನ ಕನಸಿಂದು ಒಂದು ಇಂಟರ್ಪ್ರಿಟೇಷನ್ ಹೇಳಿ ಇವತ್ತು ನಾನು ಈ ಸ್ಥಾನದಲ್ಲಿ ಇದ್ದಾನಲ್ಲ, ಇವತ್ತು ಅರಸನ ಮುಂದೆ ನಾನು ಮೇಜನ್ನು ಸರ್ವ್ ಮಾಡ್ತಾ ಇದ್ದಾನಲ್ಲ, ನಾನು ಅವನನ್ನು ನೆನಪು ಮಾಡ್ಬೇಕಂತ ನೆನೆಸಿದಾನ. ಅದೇ ಲೋಕ ಅದೇ ಲೋಕ ನಮ್ಮ ಕಡೆಯಿಂದ ಸಹಾಯ ತಗೊಂಡು ನಮ್ಮನ್ನು ಮರೆಯೋ ಲೋಕ. ಆದರೆ ಅವರು ಮರೆಯೋದಿಲ್ಲಲ್ಲ. ಏನಾಯಿತು, ಒಂದು ಪರಿಸ್ಥಿತಿ, ಒಂದು ಸಿಚುವೇಶನ್ ಹೀಗೆ ಬಂತೆಂದರೆ ಅವನಿಗೆ ಯೋಸೆಫನ ನೆನಪು ಆಯಿತು. He remembered Joseph because it was the will of God to lift Joseph up, because it was Joseph's due season. ಯೋಸೆಫನ ಅದು ಸರಿಯಾದ ಸಮಯ ಆಗಿತ್ತು, ಮೇಲೆ ಎತ್ತುವ ಸಮಯ. ಮೇಲೆ ಎತ್ತುದು ನಮ್ಮ ದೇವರು ಒಬ್ಬರೇ ಪ್ರಿಯರೇ. ಇಟ್ ಈಸ್ ದ ಲಾರ್ಡ್ ಹೂ ಲಿಫ್ಟ್ಸ್ ಅಸ್ ಅಪ್. ಲೆಟ್ ಅಸ್ ನಾಟ್ ಫೇಂಟ್ ಇನ್ ವೆಲ್ ಡೂಯಿಂಗ್. ಜನರು ಏನಾದರೂ ಅನ್ನಲಿ, ಲೋಕ ಏನಾದರೂ ಆಗಲಿ, ಇನ್ನೂ ಕೆಟ್ಟತನ ಜಾಸ್ತಿನೇ ಆಗಲಿ, ಇನ್ನೂ ಜನರು ಸೆಲ್ಫಿಶ್ ಇಷ್ಟೇ ಆಗಲಿ, ಯು ಆ್ಯಂಡ್ ಐ ಲೆಟ್ ಅಸ್ ನಾಟ್ ಚೇಂಜ್, ಬಿಕಾಸ್ ಮೈ ಗಾಡ್ ಡಸಂಟ್ ಚೇಂಜ್, ಹಿಸ್ ವರ್ಡ್ ಡಸಂಟ್ ಚೇಂಜ್. ಆಮೆನ್. ಅಯ್ಯೋ ಲೋಕ ಇಷ್ಟು ಕೆಟ್ಟದಾಗಿದೆ ಅಂತ ದೇವರ ವಾಕ್ಯ ಬದಲಾವಣೆ ಆಗೋದಿಲ್ಲ ಪ್ರಿಯರೇ. ಮನಗುಂದದೇ ಇದ್ದರೆ ತಕ್ಕ ಸಮಯದಲ್ಲಿ ನಾವು ಫಲವನ್ನು ಕೊಯ್ತೇವೆ. ವೆನ್ ವಿ ಡೂ ಗುಡ್. ಯೋಸೆಫ ಅಲ್ಲಿ ತನಗೆ ಶೇವ್ ಮಾಡದೆ ಅವಮಾನದಲ್ಲಿ ಎಲ್ಲ ವಿಷಯದಲ್ಲಿ ಸೆರೆಮನೆಯಲ್ಲಿ ಇದ್ದರೂ ಸಹ ಹಿ ಹೆಲ್ಪ್ ದೆಮ್, ಹಿ ಎನ್ಕರೇಜ್ ದೆಮ್. ಏನಾಯ್ತಂದರೆ ಒಂದು ಸಮಯ ಬಂತು, ದ ಡ್ಯೂ ಸೀಸನ್ ಕೇಮ್ ಆ್ಯಂಡ್ ಗಾಡ್ ಲಿಫ್ಟೆಡ್ ಹಿಮ್ ಅಪ್. ಅ ಡ್ಯೂ ಸೀಸನ್ ವಿಲ್ ಕಮ್ ಇನ್ ಯುವರ್ ಲೈಫ್. I can say that with all confidence. ಯಾಕೆಂದರೆ the word of God never changes. ಅನೇಕ ವರ್ಷ ಆಗಿರ್ಬೋದು, ಯೋಸೆಫ ಅನೇಕ ವರ್ಷ ಅಲ್ಲಿ ಮಾರಾಟ ಆಯಿತು, ಜೈಲಾಯಿತು, ಏನೇನೋ ಆಯಿತು, ಆದರೆ ಅವನು ಮನಗುಂದಿಲ್ಲ, ಒಳ್ಳೆಯದು ಮಾಡ್ಕೊತಾನೆ ಇದ್ದ. ಯೋಬನ ವಿಷಯದಲ್ಲಿ ನಾವು ನೋಡ್ತೇವೆ, ಮನಗುಂದಿಲ್ಲ, ಅಂಥ ಒಂದು ಬೂದಿದಲ್ಲಿ ಕುತ್ಕೊಂಡ್ರು ಫ್ರೆಂಡ್ಸ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದ. ಪ್ರಿಯರೇ, ಇವತ್ತು ನಾವು ಇವರಿಂದ ಎಲ್ಲ ಒಂದು ಎನ್ಕರೇಜ್ಮೆಂಟ್ ತಗೊಳ್ವೇನೆಂದರೆ, ಐ ವಿಲ್ ನಾಟ್ ಗಿವ್ ಅಪ್ in doing God, not because I'm going to get a reward, because the Lord watches everything. ದೇವರು ಎಲ್ಲವನ್ನು ನೋಡಿ ಸರಿಯಾದ ಸಮಯಕ್ಕೆ ನಮಗೆ ಆಶೀರ್ವಾದ ಮಾಡ್ತಾರೆ, ನಮಗೆ ಬ್ರೇಕ್ ಥ್ರೂ ಮಾಡ್ತಾರೆ, ತಿಪ್ಪೆಂದ ಎತ್ತಿ ಪ್ರಭುಗಳ ಮಧ್ಯೆ ಕೂಡಿಸ್ತಾರೆ, ಸೆರೆಮನೆಯಿಂದ ತಗೊಂಡೋಗಿ ಅರಮನೆಯಲ್ಲಿ ಕೂಡಿಸ್ತಾರೆ. Are you very in well doing? God will answer your prayers. God will bless you. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋ, ದೇವರೇ ನಾನು ಮನಗುಂದಿದ್ದೆ, ಇನ್ನು ಮುಂದೆ ನಾನು ಹಾಗೆ ಮಾಡೋದಿಲ್ಲ. ಟಿಲ್ ಮೈ ಲಾಸ್ಟ್ ಬ್ರೆತ್ ಐ ವಿಲ್ ಸರ್ಟನ್ಲಿ ಡೂ ಗುಡ್ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋ. ಫಾದರ್ ಇನ್ ಹೆವೆನ್, ಸ್ವಾಮಿ ಸ್ತೋತ್ರ ಸಲ್ಲಿಸ್ತೇವೆ. ನಿಮ್ಮ ವಾಕ್ಯದಿಂದ ಇಷ್ಟೊಂದು ವಿಷಯ ಕಲೀಲಿಕ್ಕೆ ಸಿಕ್ಕತ್ತೆ. ಹೌದು ಸ್ವಾಮಿ, ಇಷ್ಟು ಸರ್ತೆ ನಾವು ಮನಗುಂದಿದ್ದೇವೆ, ಆದರೆ ಇವತ್ತು ನಿಮ್ಮ ವಾಕ್ಯ ಹೇಳುತ್ತೆ ಅಂದರೆ ನಾವು ಯಾರಿಗೇ ಏನೇ ಮಾಡಿದ್ರು ವಿ ಆರ್ ಡೂಯಿಂಗ್ ಇಟ್ ಆ್ಯಸ್ ಅನ್ ಟು ದ ಲಾರ್ಡ್. ನಿಮಗೆ ಮಾಡಿದಂಗೆ ನಮ್ಮ ದೃಷ್ಟಿ ಇವತ್ತು ಬದಲಾವಣೆ ಆಗಲಿ, ಜನರ ಮೇಲಿಂದ ನಮ್ಮ ದೃಷ್ಟಿಯನ್ನು ತೆಗೆದು ನಿಮ್ಮ ಮೇಲೆ ಇಡಲಿ. ಬಿಕಾಸ್ ವಿ ಆರ್ ಕಾಲ್ಡ್ ಟು ಡೂ ಗುಡ್, ಆ್ಯಂಡ್ ಇಫ್ ವಿ ಡೂ ಗುಡ್ ಆ್ಯಂಡ್ ಇಫ್ ವಿ ಫೇಂಟ್ ನಾಟ್ ಎಟ್ ದ ರೈಟ್ ಟೈಮ್ ವಿ ವಿಲ್ ರೀಪ್ ಅ ಗುಡ್ ಹಾರ್ವೆಸ್ಟ್. ಹಾಲೆಲೂಯಾ. ಸ್ವಾಮಿ ಸ್ತೋತ್ರ ಸಲ್ಲಿಸ್ತೇವೆ. ಅನೇಕ
ಅನೇಕ ಜನರಿಗೆ ಇವತ್ತು ಮೋಸ ಆಗಿದೆ. ಅನೇಕ ಜನರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಅಯ್ಯೋ ನಾವು ಇವರಿಗೆ ಕೊಟ್ಟು ಮೋಸ ಆಯ್ತಂತ. ಸ್ವಾಮಿ, ಅವ್ರಿಗೆ ಇದೊಂದು ಆದರಣೆ ಆಗಿರಲಿ ಕರ್ತನೆ. ಅವರು ಇನ್ನೊಬ್ಬರಿಗೆ ಮಾಡಿದ ಸಹಾಯ, ಇನ್ನೊಬ್ಬರಿಗೆ ಕಷ್ಟದಲ್ಲಿ ನಿಲ್ತದ್ದು ಅವ್ರು ನೋಡಿದ್ದೀರಿ, ಅವರು ಇನ್ನೊಬ್ಬರಿಗೋಸ್ಕರ ಮಾಡಿದ ಪ್ರಾರ್ಥನೆಯನ್ನು ನೀವು ಕೇಳಿದಿರಿ, ಅವರನ್ನು ನೀವು ಎತ್ತಲಿಕ್ಕೆ ಇದ್ದೀರಿ ಸ್ವಾಮಿ ಕರ್ತನೆ. ಯಾಕೆಂದರೆ ನೀವು ಯು ಆರ್ ನಾಟ್ ಆನ್ ಅನ್ರೈಚಸ್ ಗಾಡ್ ಟು ಫಾರ್ಗೆಟ್ ದ ಗುಡ್ ದಟ್ ವಿ ಹ್ಯಾವ್ ಡನ್ ಟು ಅದರ್ಸ್. ನಿಮ್ಮ ವಾಕ್ಯ ಇವತ್ತು ನಮಗೆ ಎಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇದೆ ಸ್ವಾಮಿ. ಇವತ್ತುವರೆಗೆ ನಮ್ಮ ಮನಗುಂದಿದ್ರೆ ಇನ್ನೂ ಇವತ್ತಿಂದ ಹೊಸ ಬಲದಿಂದ ಇನ್ನೂ ಹೆಚ್ಚು ನಾವು ಅನೇಕರಿಗೆ ಸಹಾಯ ಮಾಡುವವರಿಗೆ, ಇನ್ನೂ ಹೆಚ್ಚು ಒಳ್ಳೆ ಕಾರ್ಯ ಮಾಡುವಂಗೆ ಸ್ವಾಮಿ ನಮಗೆ ನೀವು ನಡೆಸಲಿಕ್ಕೆ ಇದ್ದೀರಿ. ಅದಕ್ಕೆ ಸ್ತೋತ್ರ. ನಮ್ಮ ದೃಷ್ಟಿಯನ್ನು ನಿಮ್ಮ ಮೇಲೆ ಇಟ್ಟು ನಮ್ಮ ಓಟವನ್ನು ಓಡ್ತವೆ ಸ್ವಾಮಿ. ನಮಗೆ ಆಶಾಭಂಗ ಆಗುವುದೇ ಇಲ್ಲ ಸ್ವಾಮಿ. ಸ್ತೋತ್ರ ಸಲ್ಲಿಸುವೆ. ಥ್ಯಾಂಕ್ ಯು ಫಾರ್ ದಿಸ್ ವರ್ಡ್. ಥ್ಯಾಂಕ್ ಯು ಫಾರ್ encouraging me and encouraging all of us through your word. Giving you all the glory. Pray with thanksgiving in Jesus' name. Amen.